ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಿಯೋವ್ಯಾನಿ ವಿಂಚಿ ಬಗ್ಗೆ ಮಾತಾಡೋದಾದ್ರೆ, ಫೈನಲಿ ನಮ್ಮ ಜಿಯೋವ್ಯಾನಿ ವಿಂಚಿ ಅವರು TNA ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದಾರೆ. ಡಬ್ಲ್ಯೂ ಕಂಪನಿಯಲ್ಲಿ ಇವರು ಇದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಇವರನ್ನ ರೀಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತು, ಬಟ್ ಅದು ಯಾವುದು ಕೂಡ ವರ್ಕ್ ಆಗಲಿಲ್ಲ. ಸಡನ್ ಆಗಿ ಅವ್ರನ್ನ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹಾಕಿದ್ರು. ಅಂಡ್ ಈಗ ಇವರು ನಮಗೆ TNA ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದಾರೆ. ಇನ್ನ ಅಪ್ಡೇಟ್ಗಳ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಅಪ್ಡೇಟ್ಗಳಿಗೆ ಏನಾಯ್ತೋ ಗೊತ್ತಿಲ್ಲ, ಚೂರು ಕೂಡ ಬರ್ತಾನೆ ಇಲ್ಲ. ನನಗೆ ಶಾಕ್ ಆಗ್ತಾ ಇದೆ, ಯಾಕಂದ್ರೆ ಎಂಥದ್ದು ಇಲ್ಲ ಗುರು ಇವತ್ತು ಅಪ್ಡೇಟು. ನಮ್ಮ ಜಾನ್ಸಿನಾ ಕ್ಲಾಸಿಕ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜಾನ್ಸಿನಾ ಅವರು ಬ್ಯಾಕ್ಲಾಶ್ಗೆ ಬಂದು ಜಾನ್ಸಿನಾ ಕ್ಲಾಸಿಕ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಫ್ಯಾನ್ಸ್ಗಳ ಕಡೆಯಿಂದ ಇದಕ್ಕೆ ಸಿಕ್ಕಾಪಟ್ಟೆ ಬ್ಯಾಕ್ಲಾಶ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸದ್ಯಕ್ಕೆ ಒರಿಜಿನಲ್ ಪ್ಲಾನ್ಸು ಏನಪ್ಪ ಇರೋದು ಅಂದರೆ, ಈ ಒಂದು ಜಾನ್ಸಿನಾ ಕ್ಲಾಸಿಕ್ನ ಡಬ್ಲ್ಯೂ ಅವರು ಡಿಸೆಂಬರ್ ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ನಮ್ಮ ಜಾನ್ಸಿನಾ ಅವರು ರಿಟೈರ್ಡ್ ಆಗಿ 1 ವರ್ಷ ಅಲ್ಲಿಗೆ ಮುಗಿಯುತ್ತೆ. ಅಂಡ್ ಆ ಒಂದು 1 ಇಯರ್ ಆನಿವರ್ಸರಿಗೆ ಡಬ್ಲ್ಯೂ ಅವರು ಜಾನ್ಸಿನಾ ಕ್ಲಾಸಿಕ್ನ ಡಿಸೆಂಬರ್ ಅಲ್ಲಿ ಪ್ಲಾನ್ ಮಾಡೋಣ ಅಂತ ಪ್ಲಾನಿಂಗ್ ನ ಮಾಡ್ಕೋತಾ ಇದಾರಂತೆ. ಸೊ ಡಿಸೆಂಬರ್ ಅಲ್ಲಿ ನೀವೇನಾದ್ರೂ ಪ್ಲಾನ್ ಮಾಡಿದಿದ್ರೆ ಬ್ಯಾಕ್ಲಾಶ್ ಅಲ್ಲಿ ಇಷ್ಟು ಬೇಗ ಯಾಕೆ ಅನೌನ್ಸ್ ಮಾಡ್ತಿದ್ರಿ ಅಲ್ವಾ? ಒರಿಜಿನಲ್ ಆಗಿ ನೀವು WWID ನ ಅನೌನ್ಸ್ ಮಾಡೋದಕ್ಕೆ ಜಾನ್ಸಿನಾ ಅವ್ರನ್ನ ಕರ್ಕೊಂಡು ಬಂದ್ರಿ, ಬಟ್ ಎಲ್ಲಿ ಫ್ಯಾನ್ಸ್ಗಳು ಜಾನ್ಸಿನಾ ಅವ್ರಿಗೂ ಕೂಡ ಬೂ ಮಾಡ್ತಾರೆ ಅಂತ ಡಬ್ಲ್ಯೂ ಅವರು ಸಡನ್ ಆಗಿ ಜಾನ್ಸಿನಾ ಕ್ಲಾಸಿಕ್ ಇದನ್ನ ಫ್ಯಾನ್ಸ್ಗಳು ಓಟ್ ಹಾಕೋದು, ಆಗ ಅಲ್ಲಿ ಚಾಂಪಿಯನ್ ಆಗ್ತಾರೆ ಅಂತ ಏನೋ ಒಂದು ವಿಚಿತ್ರವಾಗಿ ಅನೌನ್ಸ್ಮೆಂಟ್ ನ ಮಾಡಿಸಿದ್ರಿ. ಅಂಡ್ ಈಗ ಅದರಲ್ಲಿ ಏನ್ ಮಾಡೋದು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ. ನಾವೆಲ್ಲರೂ ಕೂಡ ಜಿಲ್ಲಾ ಫಾಟೋ ಅವ್ರನ್ನ ಬ್ಯಾಕ್ಲಾಶ್ ಅಲ್ಲಿ ವಿಟ್ನೆಸ್ ಮಾಡ್ತಾ ಇದ್ವು. ಪ್ರಾಬಬ್ಲಿ ಬ್ಯಾಕ್ಲಾಶ್ ಅಲ್ಲಿ ನಮಗೆ ಜಿಲ್ಲಾ ಫಾಟೋ ಅವರ ಡಬ್ಲ್ಯೂ ಡೆಬ್ಯೂ ನೋಡೋದಕ್ಕೆ ಸಿಗಬಹುದು ಅಂತ, ಬಟ್ ಬ್ಯಾಕ್ಲಾಶ್ ಅಲ್ಲಿ ಅಂತದ್ದೇನು ವಿಚಾರ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಈಗ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಕ್ಲಾಶ್ ಇನ್ ಇಟಲಿ ನಮಗೆ ಮುಂದಿನ ತಿಂಗಳು 1ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ಅಲ್ಲಿ ನಮಗೆ ಮತ್ತೊಮ್ಮೆ ಜೇಕಬ್ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ 100% ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಸ್ಟಿಪುಲೇಷನ್ ಕೂಡ ಆಡ್ ಮಾಡಬಹುದು, ಯಾಕಂದ್ರೆ ಜೇಕಬ್ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಈಗಾಗಲೇ 1 ಬಾರಿ ಮ್ಯಾಚ್ ಆಗಿದೆ. ಅಂಡ್ ಆ 1 ಬಾರಿ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಅಂಡ್ 2ನೇ ಬಾರಿ ಇವರ ನಡುವೆ ಫ್ಯೂಡ್ ಕಂಟಿನ್ಯೂ ಆಗ್ತಾ ಇರೋ ಕಾರಣ ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ಸ್ಟಿಪುಲೇಷನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಪ್ರಾಬಬ್ಲಿ ಕ್ಲಾಶ್ ಇನ್ ಇಟಲಿಯಲ್ಲಿ ನಮಗೆ ಜಿಲ್ಲಾ ಫಾಟೋ ಅವರ ಡಬ್ಲ್ಯೂ ಡೆಬ್ಯೂ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಓಡಾಡ್ತಾ ಇದೆ. ಅಷ್ಟೇ ಅಲ್ಲ, ಲಾಸ್ಟ್ ಟೈಮು ಕ್ಲಾಶ್ ಇರ್ತಾ ಕ್ಯಾಸಲ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನೋಡಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೋಲೋ ಸಿಕ್ಕೋ ಅವರ ಡೆಬ್ಯೂ ನಮಗೆ ಮೈನ್ ರಾಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈ ಬಾರಿನೂ ಕೂಡ ಕ್ಲಾಶ್ ಇನ್ ಇಟಲಿ ಪ್ರೀಮಿಯಂ ಲೈವ್ ಎಂಟಲ್ಲಿ ಪ್ರಾಬಬ್ಲಿ ನಮ್ಮ ಜಿಲ್ಲಾ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಇಲ್ಲಿ ಜಿಲ್ಲಾ ಫಾಟೋ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೋ ಅಥವಾ ಜೇಕಬ್ ಫಾಟೋ ಅವರಿಗೆ ಹೆಲ್ಪ್ ಮಾಡ್ತಾರೋ ಅಂತ ನೋಡಬೇಕು. ನನ್ನ ಪ್ರಕಾರ ಜೇಕಬ್ ಫಾಟೋ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡು ಒಂದು ಹೊಸ ಬ್ಲಡ್ ಲೈನ್ ಫಾರ್ಮ್ ಆದ್ರೆ ಚೆನ್ನಾಗಿರುತ್ತೆ. ನೋಡೋಣ ಡಬ್ಲ್ಯೂ ಅವರು ಈ ಬಾರಿಯ ಈ ಒಂದು ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ಅಂಡ್ ಇನ್ನ ಒಂದು ರೂಮರ್ಸ್ ಏನ್ ಒಡ್ಡಾಡ್ತಾ ಇದೆ ಅಂದ್ರೆ, ಇಲ್ಲಿ ಊಸೋಸ್ಗಳು ಕೂಡ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಯಾಕಂದ್ರೆ ಊಸೋಸ್ಗಳು ಈಗ ರೋಮನ್ ರೈನ್ಸ್ ಅವರ ಜೊತೆ ಇದ್ದಾರೆ, ಬಟ್ ಮೊದ್ಲಿನ ರೀತಿ ಇಲ್ಲ. ಯಾಕಂದ್ರೆ ಊಸೋಸ್ಗಳು ಈಗ ರೋಮನ್ ರೈನ್ಸ್ ಅವರ ಬೆನ್ನಿಂದೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಮಂಡೇ ನೈಟ್ ರಾಲಿ ನಾವು ನೋಡಿದ್ರೆ ಊಸೋಸ್ಗಳೇ ಸಪರೇಟ್ ಆಗಿ ಹೋಗಿ, ನಿನಗನ್ಸುತ್ತಾ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರನ್ನ ಎಕ್ನಾಲೇಜ್ ಮಾಡ್ತಾರೆ ಅಂತ? ಆಫ್ಕೋರ್ಸ್ ನನಗಂತೂ ಖಂಡಿತವಾಗ್ಲೂ ಕೂಡ ಅನ್ಸೋದಿಲ್ಲ ಅಂತ ಹೇಳ್ತಾ ಇದ್ರು. ಅಂಡ್ ಅದರಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಅವರ ಬಳಿ ಹೋಗಿ, ಬ್ಯಾಕ್ಲಾಶ್ ಅಲ್ಲಿ ನೀನು ವಿನ್ ಆದೆ, ಈಗ ಜೇಕಬ್ ಫಾಟೋ ಅವರ ಕತೆನ ಬಿಟ್ಬಿಡು, ನೀನ್ ಯಾಕೆ ಮತ್ತೆ ಅವನ ಹಿಂದೆ ಹೋಗ್ತಾ ಇದೀಯ ಅಂತ ಬುದ್ಧಿವಾದನು ಕೂಡ ಹೇಳ್ತಾ ಇದ್ರು. ಅಂಡ್ ಈಗ ರೋಮನ್ ರೈನ್ಸ್ ಅವರು ಪ್ಯೂರ್ ಬೇಬಿ ಫೇಸ್ ಸೂಪರ್ ಸ್ಟಾರ್ ಆಗಿರೋ ಕಾರಣ ಇಲ್ಲಿ ನಮ್ಮ ಊಸೋಸ್ಗಳು ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆಗುವಂತಹ ಚಾನ್ಸಸ್ ಇದೆ. ಡೌನ್ ದ ಲೈನ್ ಸದ್ಯಕ್ಕೆ ನಾನು ಹೇಳ್ತಾ ಇಲ್ಲ, ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ನೋಡೋಣ ಗೈಸ್, ಕ್ಲಾಶ್ ಇನ್ ಇಟಲಿ ನೆಕ್ಸ್ಟ್ ರೋಮನ್ ರೈನ್ಸ್ ಹಾಗೆ ಜೇಕಬ್ ಫಾಟೋ ಅವರ ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರ್ದಾದ್ರೆ, ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾನೆ ಇದೆ. ಅಂಡ್ ನಾಳೆಯ ಸ್ಮ್ಯಾಕ್ ಡೌನ್ ಕೂಡ ಒನ್ ಆಫ್ ದೋಸ್ ಬೋರಿಂಗ್ ಎಪಿಸೋಡ್ ಗಳಲ್ಲಿ ಒಂದಾಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅದೇ ತರ ವಿಚಾರಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಗಂತರ್ ಅವರು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಅಪಿಯರ್ ಆಗ್ತಾರೆ. ಅಷ್ಟೇ ಅಲ್ಲ, ನಮ್ಮ ರಾಯ್ಸ್ ಕೀಸ್ ಅವರು ಸೋಲೋ ಸಿಕ್ಕೋ ಅವರು ಏನು ಕೇಳ್ಕೊತಾ ಇದ್ದಾರೆ MFT ಗೆ ಜಾಯ್ನ್ ಆಗು ಅಂತ, ಆ ಒಂದು ವಿಚಾರಕ್ಕೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರಂತೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ. ಅಷ್ಟೇ ಅಲ್ಲ, ನಮ್ಮ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಟ್ರಿಕ್ ವಿಲಿಯಂ ಅವರು ಒಂದು ಸ್ಪೆಷಲ್ ಮೆಸೇಜ್ ನ ತಗೊಂಡು ಬರ್ತಾ ಇದ್ದಾರೆ ನಾಳೆ ಸ್ಮ್ಯಾಕ್ ಡೌನ್ ಗೆ. ಅಷ್ಟೇ ಅಲ್ಲ, ನಮ್ಮ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಕೋಡಿ ರೋಡ್ಸ್ ಅವರ ಅಪಿಯರೆನ್ಸ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪಾಲ್ ಎಮಿನ್ ಅವರು ಕೂಡ ಪ್ರಾಬಬ್ಲಿ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಇರ್ತಾರೆ. ಅಂಡ್ ಈ ಕಡೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಕಂಟಿನ್ಯೂ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು ಊಸೋಸ್ ಹಾಗೆ ಜೇಕಬ್ ಫಾಟೋ ಅವರ ನಡುವೆ. ಸೊ ಇಷ್ಟೆಲ್ಲ ವಿಚಾರ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎದ್ದು ನೋಡೋದಕ್ಕೆ ಕಷ್ಟ, ಆದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಅಂತ ಅನ್ಕೋತೀನಿ. ಅಂಡ್ ನಾನು ಕೂಡ ನೋಡ್ತೀನಿ, ಸ್ಮ್ಯಾಕ್ ಡೌನ್ ರಿವ್ಯೂನ ತಗೊಂಡು ಬರ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.